ನಾವು ಈರುಳ್ಳಿ, ಬೆಳ್ಳುಳ್ಳಿ, ಗಾರ್ಲಿಕ್, ಆನಿಯನ್ ದೇವರ ಪೂಜೆಗೆ ನೈವೇದ್ಯಕ್ಕೆ ಕೊಡೋದಿಲ್ಲ, ಕೊಡಬಾರ್ದು. ಏನಕ್ಕೆ? ಒಂದು ಸಣ್ಣ ಕತೆ ಇದೆ, ಹೇಳ್ತೀನಿ ಬನ್ನಿ. GNB ಮೀಡಿಯಾಸ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾರ್ವರ್ಡ್ ಮಾಡಿ. ಈ ಸಮುದ್ರ ಮಂಥನ ನಡೆದಿದ್ದಾಯಿತು. ನಮ್ಮ ನಾರಾಯಣ ಅವರು ಮೋಹಿನಿ ರೂಪದಲ್ಲಿ ಅಮೃತನ ತಗೊಬಂದು ಈ ದೇವತೆಗಳಿಗೆ ಕೊಡ್ತಾಯಿದ್ರು. ಆ ಟೈಮಲ್ಲಿ ದೇವತೆಗಳಿಂದ ಒಬ್ಬ ಕೆಟ್ಟ ರಾಕ್ಷಸ, ಬುದ್ಧಿವಂತ ರಾಕ್ಷಸ ಬಂದು ದೇವರುಗಳ ಮಧ್ಯದಲ್ಲಿ ಕೂತ್ಕೊಂಡ. ಈ ನಾರಾಯಣ ಅವರು ಅವನಿಗೂ ಒಂದು ತೊಟ್ಟು ಕೊಟ್ಬಿಟ್ಟು ಅವನು ಕುಡ್ದ ಅಮೃತ. ಅವನು ಕುಡಿತಾ ಇರ್ಬೇಕಾದ್ರೆ ಗೊತ್ತಾಗೋಯ್ತು ದೇವರಿಗೆ, ಓ ಇವನು ರಾಕ್ಷಸ. ಚಕ್ಕಂತ ಚಕ್ರ ತೆಗೆದು, ವಿಷ್ಣು ಚಕ್ರ ತೆಗೆದು ಕತ್ತರಿಸಾಕ್ಬಿಟ್ರು. ಅರ್ಧ ಅರ್ಧ, ತಲೆ ಬೇರೆ ದೇಹ ಬೇರೆ. ಅದೇ ರಾಹುಕೇತು. ಈ ತಲೆ ಕತ್ತರಿಸಿದ ತಕ್ಷಣ ಆ ಅಮೃತ ದೇಹದೊಳಗೆ ಇಳಿಲೇ ಇಲ್ಲ. 2 ತೊಟ್ಟು ಆ ತಲೆಯಿಂದ ಕೆಳಗಡೆ ಬಂದು ಭೂಮಿಗೆ ಬೀಳ್ತು. ಆ ಬಿದ್ದ ಪದಾರ್ಥನೇ ಈರುಳ್ಳಿ, ಬೆಳ್ಳುಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ಅಮೃತಕ್ಕೆ ಸಮ. ಅದಕ್ಕೆ ಪ್ರತಿಯೊಂದು ರೋಗಕ್ಕೂ ಆಯುರ್ವೇದಿಕಲ್ಲಿ ಎಲ್ಲ ಕಡೆನೂ ಈರುಳ್ಳಿ, ಬೆಳ್ಳುಳ್ಳಿನ ಪ್ರತಿ ದೇಶದಲ್ಲೂ ಪ್ರತಿ ಕಡೆನೂ ಅದನ್ನು ಮನುಷ್ಯ ಯೂಸ್ ಮಾಡ್ತಾರೆ. ಈ ರಾಕ್ಷಸನ ತಲೆಯಿಂದ ಬಂದಿರೋದ್ರಿಂದ ಅದು ರಾಕ್ಷಸ ಕೂಡ. ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಏನಕ್ಕೆ ತಿನ್ನಲ್ಲ ಅಂದರೆ ಅದು ರಾಕ್ಷಸ ಕೂಡ, ಅದಕ್ಕೆ ತಿನ್ನಲ್ಲ. ಅದಕ್ಕೆ ನಾವು ದೇವರಿಗೆ ಈರುಳ್ಳಿ, ಬೆಳ್ಳುಳ್ಳಿನ ನೈವೇದ್ಯವಾಗಿ ಇಡಬಾರ್ದು. ಅದು ರಾಕ್ಷಸನ ದೇಹದಿಂದ ಬಂದಿದೆ. ಗೊತ್ತಾಯ್ತಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.